ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಿಮ್ಮ ತಂದೆಯಾದ ದೇವರಂತೆ ನೀವು ದಯಾವಂತರಾಗಿರಿ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತರು ನಾವು ದೇವರ ಸ್ಟ್ಯಾಂಡರ್ಡಲ್ಲಿ ಜೀವಿಸಲು ದೇವರು ಯಾವ ರೀತಿಯಲ್ಲಿ ದಯಾವಂತರಾಗಿದ್ದಾರೆ, ದೈವತ್ವದ ಪಡಿಯಚ್ಚಾದ ಯೇಸು ಕ್ರಿಸ್ತರು ಈ ಧರೆಯಲ್ಲಿ ಯಾವ ರೀತಿಯಲ್ಲಿ ಜೀವಿಸಿದ್ರು, ತಮ್ಮ ಶತ್ರುಗಳನ್ನು ಪ್ರೀತಿಸಿ, ತಮ್ಮನ್ನು ದ್ವೇಷಿಸುವವರನ್ನು ಸತ್ಕರಿಸಿ, ತಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸುತ್ತಾ, ತಮ್ಮನ್ನು ನಿಂದಿಸುವವರಿಗಾಗಿ ಪ್ರಾರ್ಥಿಸುತ್ತಾ, ಪಿತನೇ, ಇವರೇನು ಮಾಡುತ್ತಿರುವವರು ಇವರು ಅರಿಯರು, ಇವರನ್ನು ಕ್ಷಮಿಸಿ ಎಂದ ಹಾಗೆ ಕ್ರಿಸ್ತ ಯೇಸುವಿನ ಅನುರೂಪಿಯಾಗಲು ಕರೆ ಹೊಂದಿದ ನಮ್ಮೆಲ್ಲರಿಗೂ, ಕ್ರಿಸ್ತ ಯೇಸುವಿನರಾಗಲು ದೀಕ್ಷಾಸ್ಥಾನ ಪಡೆದ ನಮ್ಮೆಲ್ಲರಿಗೂ ಇರುವ ಏಕೈಕ ಮಿಷನ್ ಪ್ರಿಯರೇ, ನಾವು ಯೇಸು ಕ್ರಿಸ್ತರನ್ನು ನಮ್ಮ ನಡೆ ನುಡಿಯಲ್ಲಿ ಪ್ರಕಟಪಡಿಸಬೇಕು. ನಮ್ಮ ತಂದೆಯ ಸ್ಟ್ಯಾಂಡರ್ಡಲ್ಲಿ ನಾವು ಬದುಕಬೇಕು. ಪ್ರಿಯರೇ, ನಮ್ಮಲ್ಲಿ ಏನು ಇಲ್ಲವೋ ಅದನ್ನು ನಾವು ಇತರರಿಗೆ ಕೊಡೋದಕ್ಕಾಗೋದಿಲ್ಲ. ನಮ್ಮಲ್ಲಿ ಏನಿದೆಯೋ ಅದನ್ನು ಮಾತ್ರ ಕೊಡೋದಕ್ಕಾಗೋದು. ಇವತ್ತು ನಮ್ಮಲ್ಲಿ ನಮ್ಮ ಶರೀರದ ಮುಖಾಂತರ ಶರೀರ ಸ್ವಭಾವಗಳೇ ಆದಾಮನ ಸ್ವಭಾವಗಳು, ಕೋಪ, ದ್ವೇಷ, ಮತ್ಸರ ನಮ್ಮ ಅಂತರಂಗದಲ್ಲಿ ಇರೋದಾದರೆ ನಮ್ಮಿಂದ ಅದೇ ಹೊರಹೊಮ್ಮುತ್ತೆ. ಯೇಸು ಕ್ರಿಸ್ತರ ಸ್ವಭಾವಗಳು ನಮ್ಮಲ್ಲಿ ಬರಬೇಕಾದ್ರೆ ಮೊದಲು ನಮ್ಮ ಹಳೆಯ ಆದಾಮನ ಸ್ವಭಾವ ಕಿತ್ತೆಸೆಯಬೇಕು. ಮತ್ತು ಇದು ನಮ್ಮಿಂದ ಸಾಧ್ಯವಿಲ್ಲ. ಇದು ಒಂದು ವಿಶ್ವಾಸದ ಕಾರ್ಯವಾಗಿದೆ. ವಿಶ್ವಾಸದ ಮೂಲಕ ದೇವಪುತ್ರನಾಗಿರುವ ಯೇಸು ಕ್ರಿಸ್ತರು ತಮ್ಮ ನೀತಿ ತುಂಬಿದ ಪಾವನ ಪರಿಶುದ್ಧ ಸ್ವಭಾವ ಕೊಡಲು ಈ ಧರೆಗೆ ಬಂದರು. ಮತ್ತು ನಾನು ಈ ಸತ್ಯವನ್ನು ಸಂಪೂರ್ಣವಾಗಿ ನಂಬುತ್ತೇನೆ, ನನಗೆ ಅವರಲ್ಲಿ ಮಾತ್ರ ಪಾಪ ಕ್ಷಮೆ ಇದೆ, ಪಾಪ ವಿಮೋಚನೆ ಇದೆ ಎಂದು ಯಾವಾಗ ನಾವು ಯೇಸು ಕ್ರಿಸ್ತರನ್ನು ಅಂಗೀಕರಿಸ್ತೇವೋ, ಯಾವಾಗ ನಾವು ಯೇಸು ಕ್ರಿಸ್ತರ ಮರಣದಲ್ಲಿ ಪುನರುತ್ಥಾನದಲ್ಲಿ ವಿಶ್ವಾಸದ ಮೂಲಕ ಅನ್ಯೋನ್ಯವಾಗಿ ನನ್ನನ್ನು ಯೇಸು ಹೊಸ ಸೃಷ್ಟಿಯನ್ನಾಗಿಸಿದ್ದಾರೆ ಎಂಬ ಸತ್ಯದ ಅರಿವಲ್ಲಿ ಈ ಸತ್ಯವನ್ನು ಸ್ವೀಕಾರ ಮಾಡ್ತೇವೋ, ಖಂಡಿತ ಪ್ರಿಯರೇ, ನಮ್ಮ ಮುಖಾಂತರ ಯೇಸು ಕ್ರಿಸ್ತರ ಸ್ವಭಾವಗಳು ಬರೋದಕ್ಕೆ ಸಾಧ್ಯ. ಯೇಸು ಕ್ರಿಸ್ತರಲ್ಲಿ ನಾನು ನೂತನ ಸೃಷ್ಟಿಯಾಗಿದ್ದೇನೆ. ಯೇಸು ಕ್ರಿಸ್ತರ ಆತ್ಮರಲ್ಲಿ ಒಂದಾಗಿರುವ ನನ್ನಲ್ಲಿ ಇವತ್ತು ದಿನನಿತ್ಯ ನಾನು ಆತ್ಮಿಕ ಆಹಾರವನ್ನು ಅಂದರೆ ದೇವರ ವಾಕ್ಯವನ್ನು ತುಂಬಿಸಿಕೊಳ್ಳುವಾಗ, ದಿನನಿತ್ಯ ಈ ಲೋಕದ ಹುಚ್ಚು ಹೊಳೆ ನಮ್ಮನ್ನು ಕೊಚ್ಚಿಕೊಂಡು ಹೋಗದ ಹಾಗೆ, ನಾವು ಲೋಕದ ರೀತಿಯಲ್ಲಿ ದೇವರಿಗೆ ಶತ್ರುಗಳಾಗಿ ಬದುಕದ ಹಾಗೆ ನಮ್ಮ ಮನಸ್ಸು ಮತ್ತು ಹೃದಯವನ್ನು ನವೀಕರಿಸಲು ನಮ್ಮಿಂದ ಸಾಧ್ಯವಾಗುತ್ತೆ. ನಾವು ಕೃಪೆಯಾಗಿ ಆ ಪರಿಶುದ್ಧಾತ್ಮರನ್ನು ದೇವರಿಂದ ಪಡೆದಿದ್ದೇವೆ. ಆ ಪವಿತ್ರಾತ್ಮರ ಸಹಾಯದಿಂದ ಇವತ್ತು ನಾವು ಇತರರನ್ನು ಪ್ರೀತಿಸಲು, ಕ್ಷಮಿಸಲು, ಸೈರಿಸಲು ಮತ್ತು ಇದರಲ್ಲೇ ನಾವು ಮುಂದುವರಿಯೋದಾದರೆ ಖಂಡಿತ ಸ್ವಾಭಾವಿಕವಾಗಿ ಈ ಗುಣಗಳು ನಮ್ಮಲ್ಲಿ ಬರುತ್ತೆ. ನಾವು ದೇವರನ್ನು ಪರರನ್ನು ಪ್ರೀತಿಸಲು ಸಾಧ್ಯವಾಗುತ್ತೆ. ಆದ್ದರಿಂದ ಪ್ರಿಯರೇ, ನಮ್ಮ ಫೋಕಸ್ ಯೇಸು ಕ್ರಿಸ್ತರಾಗಿರಲಿ ಮತ್ತು ಕ್ರಿಸ್ತ ಯೇಸುವನ್ನು ಅಧಿಕವಾಗಿ ಅವರ ವಾಕ್ಯಗಳನ್ನು ಫೋಕಸ್ ಮಾಡುವಾಗ ನಮ್ಮಿಂದ ದೇವರ ಸ್ವಭಾವ, ಪ್ರೀತಿ, ಕನಿಕರ, ದಯೆ ಮತ್ತು ಇನ್ನಿತರೆ ಸ್ವಭಾವಗಳು ಆ ಬೆಳಕು ಚೆಲ್ಲುತ್ತದೆ. ಆಮೇನ್. ಪ್ರೈಸ್ ದ ಲಾರ್ಡ್.